ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಪೇರೆಂಟ್ಸಿಗೆ ಅಡ್ರೆಸ್ ಮಾಡ್ತಾ ಇರೋವಂಥದ್ದು. ಸೊ ಯಾವುದು ಟಾಪಿಕ್ ಬಗ್ಗೆ ಅಂದರೆ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಇನ್ ಕಿಡ್ಸ್. ಓಕೆ, ಸೊ ಏನೇನು ಸ್ಟೇಜಸ್ ಬರುತ್ತೆ ಒಂದು ಚೈಲ್ಡ್ಹುಡ್ಡಲ್ಲಿ, ಏನೇನು ಸ್ಟೇಜಸ್ ಬರುತ್ತೆ, ಆ ಏಜಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಮಕ್ಕಳಿಗೆ, ಆ್ಯಂಡ್ ಹಾಗೆ ಪೇರೆಂಟ್ಸ್ ಆಗಿ ನಾವು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಸ್ಟೇಜ್ ಮಕ್ಕಳಲ್ಲಿ ಬರೋದು ಒಂದು ಇನ್ಫ್ಯಾನ್ಸಿ ಅಂತ ಹೇಳ್ತೀವಿ. ಓಕೆ, 0 to 2 years ಮಕ್ಕಳು ಏನು ಆ ಏಜ್ ಗ್ರೂಪ್ ಇರುತ್ತೆ, ಸೊ ಆ ಮಕ್ಕಳನ್ನ ಇನ್ಫ್ಯಾಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲೇ ಅಪ್ ಟು 0 to 3 monthsವರೆಗೂ ನ್ಯೂ ಬಾರ್ನ್ ಸ್ಟೇಜ್ ಬರುತ್ತೆ. ಓಕೆ, ಸೊ 0 to 3 months ಮಕ್ಕಳಲ್ಲಿ ಏನಂದರೆ, ಸೊ ಅವರು ಸ್ಕಿನ್ ತುಂಬಾ ಸಾಫ್ಟಾಗಿರುತ್ತೆ ಆ್ಯಂಡ್ ಅವ್ರಿಗೂ ಸ್ಲೀಪಿಂಗ್ ಪ್ಯಾಟರ್ನ್ ತುಂಬ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 24 hours 20 hours ಮಲ್ಕೊಳ್ಳೋ ಅಂಥದ್ದು ಮಕ್ಕಳು. ಆ್ಯಂಡ್ ಹಾಗೆ ಅವರ ಸ್ಕಿನ್ ಸ್ಟ್ರಕ್ಚರ್ ಆಗಿರ್ಬೋದು ತುಂಬ ಸಾಫ್ಟಾಗಿರುತ್ತೆ, ಬೇರೆನೇ ಥರ ಇರುತ್ತೆ. ಆ್ಯಂಡ್ ಮೇನ್ ಏನಂದರೆ ಡೇ ಆ್ಯಂಡ್ ನೈಟ್ ಕನ್ಫ್ಯೂಷನ್ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಓಕೆ, ನರ್ವ್ಸ್ ಅಷ್ಟು ಸೆನ್ಸ್ ಮಾಡಲ್ಲ. ನೀವು ಯಾವುದೇ ರೀತಿ ಲೈಟ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮ ಮನೇಲಿ ಯೂಸ್ ಮಾಡೋಂಥ LED ಲೈಟ್ಸ್ ಆಗಿರ್ಬೋದು, ಈ ಥರ ಒಂದು ಯಾವುದೇ ರೀತಿ ಒಂದು ಅವರಿಗೆ ಡಿಫ್ರೆನ್ಸನ್ನು ಸೆನ್ಸ್ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ ನರ್ವ್ಸ್ಗೆ. ಸೊ ಹಾಗಾಗಿ ಅವರಿಗೆ ಡೇ ಆ್ಯಂಡ್ ನೈಟ್ ಕನ್ಫ್ಯೂಷನ್ ಇರೋದಿಲ್ಲ. ಈ ಟೈಮಲ್ಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡಬೇಕು. 2 hours ಫೀಡ್ ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೆ ಆ ಟೈಮಲ್ಲಿ ನೀವು ಏನೂ ಟೀಚ್ ಮಾಡೋದಕ್ಕೆ ಆಗಲ್ಲ ಮಕ್ಕಳಿಗೆ. ಓಕೆ, ಸೊ ಅದೇ ನಿಮ್ಮ ಮಕ್ಕಳು 3 months ಕಂಪ್ಲೀಟ್ ಆಗ್ತಾ ಇದೆ ಅಂದರೆ, ಸೊ ಮಾರ್ನಿಂಗ್ ಟೈಮ್ ಮಕ್ಕಳನ್ನ ಸನ್ಲೈಟಿಗೆ ಇಡೋದ್ರ ಮೂಲಕ ವಿಟಮಿನ್ D ಕೂಡ ಸಿಗುತ್ತೆ. ಆ್ಯಂಡ್ ಹಾಗೆ ಮಕ್ಕಳ ನರ್ವ್ಸ್ ಕೂಡ ಏನಾಗುತ್ತೆ ಅಂದರೆ, ಆ ಒಂದು ಸನ್ಲೈಟ್ನ ಸೆನ್ಸ್ ಮಾಡಿದಾಗ ನೈಟ್ ಟೈಮ್ ಅದೇ ಡಾರ್ಕ್ನ ಸೆನ್ಸ್ ಮಾಡಿದಾಗ ಅವರಿಗೆ ಡೇ ಆ್ಯಂಡ್ ನೈಟ್ ಅನ್ನೋ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರಿಗೆ ನೈಟ್ ಟೈಮ್ ಸ್ಲೀಪಿಂಗ್ ಪ್ಯಾಟರ್ನ ನೀವು ಆ ಟೈಮಲ್ಲಿ ಇಂಟ್ರಡ್ಯೂಸ್ ಮಾಡ್ಬೋದು. ನೈಟ್ ಕಂಪ್ಲೀಟ್ ಒಂದು 2 times ಒಂದು ಫೀಡ್ ಮಾಡೋಕ್ಕೆ ಎದುರಿಸ್ಬಿಟ್ರೆ ಫುಲ್ ನೈಟನ್ನು ಮಲ್ಕೊಳ್ಳೋ ಹಾಗೆ ನೀವು ನೋಡ್ಕೊಳ್ಬೋದು. ಸೊ ಬಟ್ ಏನಂದರೆ ಅವರಿಗೆ ಡೇ ಆ್ಯಂಡ್ ನೈಟ್ನ ಒಂದು ಡಿಫ್ರೆನ್ಸ್ನ ಮಕ್ಕಳಿಗೆ ನಾವು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಮಾರ್ನಿಂಗ್ ಟೈಮ್ ಅವ್ರನ್ನ ಎಂಗೇಜ್ ಮಾಡಿ ಸನ್ಲೈಟಿಗೆ ಅವ್ರನ್ನ ಎಕ್ಸ್ಪೋಸ್ ಮಾಡೋದ್ರಿಂದ ಸೊ ಆ ಒಂದು ಡೇ ಆ್ಯಂಡ್ ನೈಟ್ ಒಂದು ಇದನ್ನ ನಾವು ಇಂಟ್ರಡ್ಯೂಸ್ ಮಾಡ್ಬೋದು. ಆ್ಯಂಡ್ ಹಾಗೆ 3 months ಆದಮೇಲೆ ಸ್ಲೀಪಿಂಗ್ ಪ್ಯಾಟರ್ನ ಅಡ್ಜಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಮಕ್ಕಳದ್ದು ತುಂಬ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಟರ್ನ್ ಆಗೋ ಅಂಥದ್ದಾಗಿರ್ಬೋದು, ರೋಲ್ ಆಗೋ ಅಂಥದ್ದಾಗಿರ್ಬೋದು, ಆ್ಯಂಡ್ ಹಾಗೆ ಕ್ರಾಲ್ ಮಾಡೋದಾಗಿರ್ಬೋದು, ಇದೆಲ್ಲನೂ ಅಂಬೆಗಾಲು ಹಾಕೋದು, ಈಜೋದು, ಇದೆಲ್ಲ ಆ್ಯಕ್ಟಿವಿಟೀಸ್ ಬರುತ್ತೆ. ನಿಂತ್ಕೊಳ್ಳೋ ಅಂಥದ್ದು, ನಡೆಯೋ ಅಂಥದ್ದು, ಓಡೋ ಅಂಥದ್ದು, ಇದೆಲ್ಲನೂ ಬರ್ತಾ ಹೋಗುತ್ತೆ. ಆ್ಯಂಡ್ ಹಾಗೆ ಮಾತಾಡೋದಕ್ಕೆಲ್ಲ ಕಲಿತಾರೆ. ಈ ಟೈಮಲ್ಲಿ ಆದಷ್ಟು ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕೊಡಿ. ಎನ್ವೈರನ್ಮೆಂಟ್ನ ಕ್ಲೀನಾಗಿ ಇಟ್ಬಿಟ್ಟು ಅವ್ರ ಸುತ್ತಮುತ್ತ ಎಲ್ಲ ಹೈಜೀನ್ನ ಮೇಂಟೈನ್ ಮಾಡಿ. ಯಾಕೆಂದರೆ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಸೊ ಹಾಗಾಗಿ ಆದಷ್ಟು ಹೈಜೀನ ಇಂಟ್ರಡ್ಯೂಸ್ ಮಾಡಿ ಹೈಜೀನ್ ಆಗಿರುವಂಥದ್ದು. ಆ್ಯಂಡ್ ಹಾಗೆ ಇಲ್ಲಿ ಬೋನ್ಸ್ ಎಲ್ಲ ತುಂಬ ಡೆವಲಪ್ಮೆಂಟ್ ಆಗಿರೋದ್ರಿಂದ, ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇರೋದ್ರಿಂದ ಅವ್ರಿಗೆ ಹೆಲ್ದಿ ಆಗಿರುವಂಥ ನ್ಯೂಟ್ರಿಷನ್ ಫುಡ್ನ ಕೊಡೋ ಅಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಯಾವಾಗಲೂ ಮಕ್ಕಳಿಗೆ ಅವರ ಒಂದು ನಾವು ಕೇರ್ ಟೇಕರ್ ಆಗಿ ನಮ್ಮ ಒಂದು ಸೂಪರ್ವಿಷನ್ ಎನಿ ಟೈಮ್ ಮಕ್ಕಳಿಗೆ ಕೊಡಬೇಕಾಗತ್ತೆ. ಆ್ಯಂಡ್ ಹಾಗೆ ಈ ಟೈಮಲ್ಲಿ ಮಕ್ಕಳು ಎಷ್ಟೊಂದು ಕಲಿತಾ ಇರ್ತಾರೆ, ನೋಡಿ ಕಲಿತಾ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ನಾವು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ನ ಕೊಡಬೇಕಾಗತ್ತೆ. ಆ್ಯಂಡ್ ಹಾಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಟೈಮಲ್ಲಿ ಆರಾಮ್ಸೆ ಮಾಡ್ಬೋದು. ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಮಕ್ಕಳು ಒಂದು 5 ಲ್ಯಾಂಗ್ವೇಜ್ವರೆಗೂ ಅವ್ರಿಗೆ ಯಾವುದೇ ಒಂದು ಕನ್ಫ್ಯೂಷನ್ ಇದೆ, ಎಲ್ಲೂ ಓವರ್ಲ್ಯಾಪ್ ಆಗದೆ ಆರಾಮ್ಸೆ ಮಕ್ಕಳು ಲ್ಯಾಂಗ್ವೇಜಸ್ನ ಕಲಿತಾರೆ. ಸೊ ಇದಿಷ್ಟು ನಾವು ಪೇರೆಂಟ್ಸ್ ಆಗಿ ಮಾಡ್ಬೋದು. ನೆಕ್ಸ್ಟ್ 2 to 3 years ಏಜ್ ಬಂತು ಅಂದರೆ, 2 ಕಂಪ್ಲೀಟಾಗಿ 3 up to 3ವರೆಗೂ ಮಕ್ಕಳನ್ನ ಟಾಡ್ಲರ್ಸ್ ಅಂತ ಹೇಳ್ತೀವಿ. ಸೊ ಈ ಏಜಲ್ಲಿ ಏನಂದರೆ ಮಕ್ಕಳು ಆಲ್ರೆಡಿ 2 years ಒಳಗೆ ಅವರು ರನ್ನಿಂಗ್ ಅದೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಈ ಟೈಮಲ್ಲಿ ಏನಂದರೆ ಅವರು ರೈಮ್ಸ್ನ ಕಲಿಯುವಂಥದ್ದು, ಹಾಡು ಹೇಳುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಮತ್ತು ಯಾವುದಾದ್ರು ಒಂದು ಗೇಮ್ನ ಪ್ಲೇ ಮಾಡಿದ್ರೆ ಆಟ ಆಡಬೇಕು ಅಂತಂದರೆ ಅದನ್ನು ಡಿಫ್ರೆಂಟ್ ಆ್ಯಂಗಲಲ್ಲಿ ಥಿಂಕ್ ಮಾಡುವಂಥದ್ದು, ಈ ಥರದ್ದೆಲ್ಲ ತುಂಬ ಇರುತ್ತೆ. ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಇವಾಗ ಈ ಟೈಮಲ್ಲಿ ಏನಂದರೆ ಆದಷ್ಟು ಅವರಿಗೆ ಎಂಗೇಜ್ ಆಗಿರೋಕ್ಕೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಕೊಡೋ ಅಂಥದ್ದು, ಇಲ್ಲ ಅಂದರೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಇಂಟ್ರಡ್ಯೂಸ್ ಮಾಡಿ. ಆ್ಯಂಡ್ ಹಾಗೆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಬಿಡಿ. ಏಕೆಂದರೆ ಆ ಏಜ್ ಗ್ರೂಪ್ ಜೊತೆ ಇದ್ದಾಗ ಸೊ ಅವರು ಡೆವಲಪ್ಮೆಂಟ್ ಕೆಲವು ಮಕ್ಕಳು ಸ್ವಲ್ಪ ಸ್ಲೋ ಇರ್ತಾರೆ, ಕೆಲವರು ಫಾಸ್ಟ್ ಇರ್ತಾರೆ. ಸೊ ಒಬ್ರಿಗೊಬ್ರು ಮಿಂಗಲ್ ಆದಾಗ ಎಲ್ಲನೂ ಶೇರ್ ಮಾಡ್ಕೊಳ್ತಾರೆ. ಸೊ ಈ ಥರನೇ ಎಲ್ಲನೂ ಕೂಡ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ಮಕ್ಕಳಿಗೆ ಪ್ರೀ ಸ್ಕೂಲ್ ಅಂತ ಹೇಳ್ತೀವಿ. ಸೊ ನಾವು 3 to 5 yearsವರೆಗೂ ಏನು ಹೇಳ್ತೀವಿ ಅದನ್ನು ಪ್ರೀ ಸ್ಕೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಟೈಮಲ್ಲಿ ಏನಂದರೆ ಅಪ್ ಟು ಪ್ಲೇ ಹೋಮ್ ಆಗಿರ್ಬೋದು, ನರ್ಸರಿ ಆಗಿರ್ಬೋದು, ಇದೆಲ್ಲನೂ ಕೂಡ ಬರೋ ಅಂಥದ್ದು ಪ್ರೀ ಸ್ಕೂಲಲ್ಲಿ. ಸೊ ಈ ಟೈಮಲ್ಲಿ ಮಕ್ಕಳದ್ದು ಕ್ವಶನ್ಸ್ ತುಂಬಾ ಇರುತ್ತೆ. ಈ ಏಜ್ ಗ್ರೂಪಲ್ಲಿ
ಪೇರೆಂಟ್ಸ್ ಕಂಪ್ಲೇಂಟ್ ಏನಂದರೆ ಮಕ್ಕಳು ತುಂಬ ಕ್ವಶನ್ಸ್ ಮಾಡ್ತಾರೆ, ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಅವ್ರು ಏನಕ್ಕೆ ಅಷ್ಟು ಕ್ವಶನ್ಸ್ ಮಾಡ್ತಾರೆ ಅಂದರೆ ಅವರು ಎನ್ವೈರನ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ, ಸುತ್ತ ಪರಿಸರ ನೋಡ್ತಾ ಇರ್ತಾರೆ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಆಗ್ತಾ ಇರುತ್ತೆ. ಆ ಕ್ಯೂರಿಯಾಸಿಟಿಗೆ ರೀಸನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವರಿಗೆ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ಅವರೇನಂದರೆ ಅವರಿಗೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅದ್ರ ಜೊತೆ ಜಾಸ್ತಿ ಕ್ವಶನ್ ಮಾಡ್ತಾ ಹೋಗ್ತಾರೆ. ಸೊ ಪೇರೆಂಟ್ಸ್ ಆಗಿ ನಾವು ಅದನ್ನು ಎನ್ಕರೇಜ್ ಮಾಡಬೇಕು. ನಮಗೆ ಅಫ್ಕೋರ್ಸ್ ಪೇರೆಂಟ್ಸಿಗೆ ಇರಿಟೇಟ್ ಆಗ್ಬೋದು, ಬಟ್ ಅದನ್ನು ಮಕ್ಕಳಿಗೆ ಡಿಸ್ಕರೇಜ್ ಮಾಡಿದೆ ಅವ್ರು ಏನು ಕ್ವಶನ್ನ ಮಾಡ್ತಾರೆ ಅದಕ್ಕೆ ತಕ್ಕಾಗಿ ನಾವು ಒಂದು ಕ್ಲಿಯರಾಗಿ ಅವರಿಗೆ ಸ್ಯಾಟಿಸ್ಫೈ ಆಗೋ ರೀತಿ ಆನ್ಸರ್ನ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೆ ಈ ಟೈಮಲ್ಲಿ ಏನಂದರೆ ಮಕ್ಕಳಿಗೆ ಜಾಸ್ತಿ ಆದಷ್ಟು ಫುಡ್ನ ಇಂಟ್ರೊಡ್ಯೂಸ್ ಮಾಡಿ. ಏಕೆಂದರೆ ಈ ಏಜ್ ಗ್ರೂಪ್ ಆಲ್ಮೋಸ್ಟ್ ಒಂದು ಈ ಟೈಮಲ್ಲಿ ಪ್ರೀ ಸ್ಕೂಲ್ ಇದ್ದಾಗ ಅವರು ಸ್ಕೂಲಿಗೆ ನೀವು ಜಾಯಿನ್ ಮಾಡಿಸಿದಾಗ ಡಿಫ್ರೆಂಟ್ ಫುಡ್ನ ನೋಡ್ತಾ ಇರ್ತಾರೆ ಮಕ್ಕಳು, ಬೇರೆ ಬೇರೆ ಜೊತೆ ಎಲ್ಲ ನೋಡ್ತಾ ಇರ್ತಾರೆ. ಅದನ್ನು ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅವರಿಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಜನ ಏನಂದರೆ ಪೇರೆಂಟ್ಸಿಗೆ ಕಂಪ್ಲೇಂಟ್ ಇರೋದು ಮಕ್ಕಳು 1 ಇಯರ್ವರೆಗೂ ಆಲ್ಮೋಸ್ಟ್ ತಿಂತಾರೆ, ಫುಡ್ಡನ್ನ ಚೆನ್ನಾಗಿ ತೊಗೊಳ್ತಾರೆ. 1 ಇಯರ್ ಆಗ್ತಾ ಇದ್ದಂಗೆ ಅವರಿಗೆ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಜಾಸ್ತಿ ಸ್ಟಾರ್ಟ್ ಆದಾಗ ಫುಡ್ನ ಅವರು ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ಟಿರ್ತಾರೆ. ಏನಂದರೆ ಒಂದು 3 to 4 ಸ್ಪೂನ್ ಅಷ್ಟೇ ತಿಂತಾ ಇರ್ತಾರೆ. ಬಟ್ ಅದೇ 4 ಇಯರ್ಸ್ ಬರ್ತಾ ಇದ್ದಂಗೆ ಮಕ್ಕಳು ಆಟೋಮೆಟಿಕಲಿ ಈ ಪ್ರೀ ಸ್ಕೂಲ್ ಏಜಲ್ಲಿ ಮಕ್ಕಳು ಆಟೋಮೆಟಿಕಲಿ ಫುಡ್ನ ತಿನ್ನೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರೇ ತಿನ್ನೋವಂಥದ್ದು. ಆವಾಗ ನೀವು ಹೈಜೀನ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು ಎಲ್ಲನೂ ಕೂಡ ತಿಳಿಸ್ಬೇಕಾಗತ್ತೆ. ಸಾಫ್ಟ್ ಸ್ಕಿಲ್ ಆಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿ ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಫುಡ್ನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು, ಹೆಲ್ದಿ ಫುಡ್ನ, ನ್ಯೂಟ್ರಿಷಿಯಸ್ ಫುಡ್ನ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು. ಆ್ಯಂಡ್ ಹಾಗೆ ಅವರ ಕ್ವಶನ್ಗಳಿಗೆ ಆನ್ಸರ್ ಮಾಡೋ ಅಂಥದ್ದು ಮೇನ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಪ್ರೀ ಸ್ಕೂಲಲ್ಲಿ ಮಾಡೋ ಅಂಥದ್ದು. ನೆಕ್ಸ್ಟ್ ಬಂದರೆ ಸ್ಕೂಲ್ ಏಜ್ 5 to 7 ಇಯರ್ಸ್ ಅಂತ ಏನು ಹೇಳ್ತೀವಿ. ಸೊ ಅದು ಆ್ಯಕ್ಚುಲಿ ಅರ್ಲಿ ಸ್ಕೂಲ್ ಏಜ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೀ ಸ್ಕೂಲ್ ಬಂತು ಅಂದರೆ ಇದು 5 to 7 ಇಯರ್ಸ್ ಬಂದು ಅರ್ಲಿ ಸ್ಕೂಲ್ ಏಜ್. ಆಲ್ಮೋಸ್ಟ್ ಏನಂದರೆ ಆ ಟೈಮಲ್ಲಿ ಕಿಂಡರ್ ಗಾರ್ಡನಲ್ಲಿ ಇರ್ತಾರೆ. ಓಕೆ, ಸೊ ಈ ಟೈಮಲ್ಲಿ ಏನಂದರೆ ಮಕ್ಕಳಿಗೆ ಈ ಬೇಬಿ ಟೀತ್ ಎಲ್ಲ ಹೋಗ್ತಾ ಇರುತ್ತೆ, ಹಲ್ಲು ಉದುರ್ತಾ ಇರುತ್ತೆ, ಹೊಸ ಹಲ್ಲು ಬರೋ ಅಂಥದ್ದು. ಸೊ ಈ ಟೈಮಲ್ಲಿ ಮತ್ತು ಸ್ವಲ್ಪ ಮಕ್ಕಳಿಗೆ ಹೊಸದಾಗಿ ಅವ್ರು ಏನು ಕಲಿತಾ ಇರ್ತಾರೆ ಅದ್ರ ಬೇಸ್ ಮೇಲೆ ಅವ್ರು ಕೇಳ್ತಾ ಹೋಗ್ತಾರೆ. ಈ ಟೈಮಲ್ಲಿ ಅವರಿಗೆ ಬೇರೆ ಬೇರೆ ಡಿಫ್ರೆಂಟ್ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡೋಗಿ ಬೀಚಸ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಆಗಿರ್ಬೋದು. ಅದಕ್ಕೋಸ್ಕರನೇ ಏನಂದರೆ ಮಕ್ಕಳಿಗೆ ಜಾಸ್ತಿ ಟ್ರಿಪ್ ಅಂತ ಎಲ್ಲ ಹೇಳಿ 1 ಡೇ ಪಿಕ್ನಿಕ್ ಅಂತ ಎಲ್ಲ ಹೇಳಿ ಕರ್ಕೊಂಡು ಹೋಗ್ತಾರೆ. ಫಾರೆಸ್ಟ್ ಆಗಿರ್ಬೋದು, ಇದು ಬೀಚಸ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಆಗಿರ್ಬೋದು. ನೀವು ಕಾಮನಾಗಿ ಯೂಶ್ವಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇರ್ತೀರ ಡೈಲಿ ಲೈಫಲ್ಲೇ ಒಂದು ಮಾರ್ಕೆಟಿಗೆ ಕರ್ಕೊಂಡು ಆಗಿರ್ಬೋದು, ಸೊ ಇಲ್ಲಾಂದರೆ ಯಾವುದೋ ಒಂದು ಶಾಪಿಂಗಿಗೆ ಕರ್ಕೊಂಡು ಆಗಿರ್ಬೋದು, ಅಲ್ಲಿ ಏನಾದ್ರು ಒಂದು ತೊಗೊಳೋದು ಪರ್ಚೇಸ್ ಮಾಡೋಬೇಕಾದ್ರೆ ಏನಾದ್ರು ಒಂದು ಕ್ಯಾಲ್ಕುಲೇಷನ್ ಆಗಿರ್ಬೋದು. ಮಕ್ಕಳು ಈ ಟೈಮಲ್ಲಿ ಕಲಿತಾ ಹೋಗ್ತಿರ್ತಾರಲ್ವ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಈ ಥರದ್ದೆಲ್ಲ ನೀವು ಅವರಿಗೆ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಅವ್ರಿಗೇನು ಗೊತ್ತಾಗಲ್ಲ, ಸಣ್ಣ ಮಕ್ಕಳು ಅಂತ ಅಂದ್ಕೊಳ್ದೆ. ಸೊ ಅದನ್ನು ನೀವು ಆದಷ್ಟು ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಹೋಗಿ. ಈ ಟೈಮಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಕ್ಕೆ ಮಕ್ಕಳು ತುಂಬಾ ರೆಡಿ ಇರ್ತಾರೆ. ಸೊ ನೀವು ಆರಾಮ್ಸೆ ರೆಸ್ಪಾನ್ಸಿಬಿಲಿಟಿನ ಕೊಡ್ಬೋದು. ಸೊ ಈ ಟೈಮಲ್ಲಿ ಮಕ್ಕಳನ್ನ ಸಣ್ಣವರು ಅಂತ ಟ್ರೀಟ್ ಮಾಡಿದೆ ಆದಷ್ಟು ಮನೆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವೇನಾದ್ರು ಮರ್ತು ಹೋಗೋದಾದ್ರೆ ನನಗಿದನ್ನು ನೆನಪಿಸು ಅಂತ ಹೇಳೋದಾಗಿರ್ಬೋದು. ಅವ್ರನ್ನ ಸ್ವಲ್ಪ ದೊಡ್ಡವ್ರ ಥರನೇ ಟ್ರೀಟ್ ಮಾಡ್ತಾ ಹೋದರೆ ಸೊ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ ಈ ಏಜಲ್ಲಿ. ಸೊ ನೆಕ್ಸ್ಟ್ 7 ಆದಮೇಲೆ ಅವ್ರನ್ನ ಸ್ಕೂಲ್ ಏಜ್, ಅಡೋಲಸೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಆಫ್ಟರ್ 7 ಏನಾಗ್ತಾ ಹೋಗುತ್ತೆ ಅಂದರೆ ಮಕ್ಕಳಿಗೆ ಅಡೋಲಸೆನ್ಸ್ ಅಂತ ಬಂದಾಗ ಆಫ್ಟರ್ 7 to 10 ಓಕೆ ಅದು ಸ್ಕೂಲ್ ಏಜ್. ಸೊ ನೆಕ್ಸ್ಟ್ ಅಡೋಲಸೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಏಜಲ್ಲಿ ಆಲ್ಮೋಸ್ಟ್ ಒಂದು 10 ಇಯರ್ಸಿಗೆ ಬರ್ತಾ ಇದ್ದಂಗೆ ಮೇನ್ ಏನಂದರೆ ಸೊ ಅಪ್ ಟು ಇನ್ಫ್ಯಾನ್ಸಿಂದ ಅಪ್ ಟು 10 ಇಯರ್ಸ್ವರೆಗೂ ಏನು ಬರುತ್ತೆ ಆ ಒಂದು ಮಕ್ಕಳಲ್ಲಿ ಬಾಯ್ ಅಥವಾ ಗರ್ಲ್ ಅನ್ನೋದ್ರಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಮಕ್ಕಳದ್ದು ವಾಯ್ಸ್ ಆಗಿರ್ಬೋದು, ಅವ್ರ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಬಾಯ್ ಅಥವಾ ಗರ್ಲ್ ಅನ್ನೋ ಯಾವುದೇ ರೀತಿ ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಆ ಥರನೇ ಇರುತ್ತೆ. ಓಕೆ, ಬಟ್ 10 ಇಯರ್ಸಿಗೆ ರೀಚ್ ಆಗ್ತಾ ಇದ್ದಂಗೆ ಗರ್ಲ್ ಮತ್ತು ಬಾಯ್ ಅದರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಫಿಸಿಕಲ್ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಹೋಗುತ್ತೆ, ಬಾಡಿಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ನಾವು ಸಾಕಷ್ಟು ಟೀಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಮಕ್ಕಳನ್ನ ನಾವು ಸಾಕಷ್ಟು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮಕ್ಕಳಿಗೆ ಜಾಸ್ತಿ ಈ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋ ಅಂಥದ್ದು ಈ ಟೈಮಲ್ಲಿ ತುಂಬ ಇರುತ್ತೆ. ಏಕೆಂದರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆದಾಗ ಮಕ್ಕಳೇನಾದರೆ ಪೇರೆಂಟ್ಸ್ ಜೊತೆ ಅವರಿಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅವರಲ್ಲಿ ಏನೋ ಒಂಥರ
ಡಿಫ್ರೆಂಟ್ ಫೀಲಿಂಗ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಅವರಿಂದ ಏನೂ ಪ್ರಾಬ್ಲಮ್ ಇರೋಲ್ಲ. ಈ ಟೈಮಲ್ಲಿ ಪೇರೆಂಟ್ಸ್ ಆಗಿ ಮೇನಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಏನೇನು ಚೇಂಜಸ್ ಆಗ್ತಾ ಇದೆ, ಅದಕ್ಕೆ ತಕ್ಕಾಗೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋ ಒಂದು ಕ್ಲಿಯರ್ ವಿಷನ್ನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಮಕ್ಕಳಿಗೆ ಟೀಚ್ ಮಾಡಬೇಕಾಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಗರ್ಲ್ಸ್ ಜೊತೆ ಹೇಗಿರಬೇಕು, ಬಾಯ್ಸ್ ಜೊತೆ ಹೇಗಿರಬೇಕು, ಯಾರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಮೇಯ್ನಾಗಿ ಟೀಚ್ ಮಾಡ್ತಾ ಹೋಗುತ್ತೆ. ಬಾಯ್ಸ್ ಆದರೆ ಅವರಿಗೆ ವಾಯ್ಸ್ ಚೇಂಜಸ್ ಆಗಿರ್ಬೋದು, ಮತ್ತು ವಾಯ್ಸ್ ಸ್ವಲ್ಪ ಲೌಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಫಿಸಿಕಲಿ ತುಂಬಾ ಆ್ಯಕ್ಟಿವ್ ಆಗ್ತಾ ಹೋಗ್ತಾರೆ. ಸ್ವಲ್ಪ ಯೂಶಲಿ ಮನೇಲಿ ಹೆಣ್ಮಕ್ಳಿದ್ರೆ ಅವರಿಂದ ಸ್ವಲ್ಪ ದೂರ ಹೋಗುವಂಥದ್ದು. ಸೊ ಇದೆಲ್ಲ ಮಾಡ್ತಾರೆ. ನೀವು ಅವಾಗ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಇನ್ನು ಗರ್ಲ್ ಬೇಬೀಸಿಗೆ ಬಂದರೆ ವಾಯ್ಸ್ ಆದಷ್ಟು ಸಾಫ್ಟ್ ಆಗುವಂಥದ್ದು ಆ್ಯಂಡ್ ಹಾಗೆ ಸ್ವಲ್ಪ ಶೈ ನೇಚರ್ ಜಾಸ್ತಿ ಬರೋ ಅಂಥದ್ದು. ಅದಕ್ಕೂ ಮುಂಚೆ ಟಾಮ್ ಬಾಯ್ ಥರ ಇದ್ದಿದ್ದಂಥ ಹುಡುಗಿರು ಕೂಡ ತುಂಬ ಸೈಲೆಂಟ್ ಆಗ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲನೂ ನಾವು ಪೇರೆಂಟ್ಸ್ ಆಗಿ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ನಾವು ನಡ್ಕೊಳ್ಳೋ ಅಂಥದ್ದು ಆ್ಯಂಡ್ ಹಾಗೆ ಅವರಲ್ಲಿ ಏನು ಚೇಂಜಸ್ ಆಗುತ್ತೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ನಾವು ಕೂಡ ಅವ್ರಿಗೆ ತಿಳಿಸಿ ಹೇಳಿ ಯಾವುದೇ ರೀತಿ ಸಂಕೋಚ ಇಲ್ಲದೆ ಮಕ್ಕಳಿಗೆ ಟೀಚ್ ಮಾಡೋ ಅಂಥದ್ದು. ಸೊ ಇದೆಲ್ಲ ನಾವು ಪೇರೆಂಟ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕರೆಕ್ಟಾಗಿ ನಿರ್ವಹಿಸಿದ್ರೆ ನಮಗೆ ಯಾವುದೇ ರೀತಿ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.